ಪ್ರತಿ ಸಲನೂ ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ ಅಂತ ಹೇಳ್ತಿದೀವಿ. ಅಟ್ಲೀಸ್ಟ್ ಈ ಸಲನಾದ್ರೂ ಕಪ್ ನಮ್ದೇ ಅನ್ನೋ ಹಾಗೆ ಆಗಲಿ. RCBಗೆ ಒಬ್ಬ ಕೇಪಬಲ್ ಕ್ಯಾಪ್ಟನ್ ಬೇಕು. ಅದರಲ್ಲೂ ರಾಹುಲ್ ಸಾಕಷ್ಟು ಸಲ ಹೇಳಿದ್ದಾರೆ, ನನಗೆ ಹೋಮ್ ಟೌನಲ್ಲಿ ಆಡೋದು, ಹೋಮ್ ಟೀಮ್ಗೋಸ್ಕರ ಆಡೋದು ತುಂಬ ಇಷ್ಟ ಅಂತ. ಸೊ RCB ತಂಡಕ್ಕೆ ರಾಹುಲ್ ಬರುವ ಸಾಧ್ಯತೆ ಇದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಈ ಸಲ ಮೆಗಾ ಆಕ್ಷನ್ ಇರೋದ್ರಿಂದ ಬೆಂಗಳೂರು ಟೀಮನ್ನ ಸದೃಢವಾಗಿ ಬಲಿಷ್ಠವಾಗಿ ಕಟ್ಟುವ ಪ್ರಯತ್ನ ನಡೀತಾ ಇದೆ. LSG ತಂಡದಿಂದ ಹೊರಗಡೆ ಬರೋದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಹೀಗಿರುವಾಗ ಅವ್ರ ಆಕ್ಷನ್ಗೆ ಬಂದರೆ 100% KL ರಾಹುಲ್ಗೋಸ್ಕರ ಬಿಡ್ ಮಾಡುವ ಮೊದಲ ತಂಡವಾಗಿ RCB ಇದ್ದೇ ಇರುತ್ತೆ. ಒಂಥರ ಆಡಿಷನ್ ಆಕ್ಷನ್ ಎರಡೂ ನಡೆಯುತ್ತೆ. ಒಂದು ಮೆಗಾ ಆಕ್ಷನ್, ಯಾವ ಟೀಮಲ್ಲಿ ಇದ್ದವ್ರು ಎಲ್ಲೆಲ್ಗೋ ಹೋಗ್ಬಿಡ್ತಾರೆ ಈ ಸಲ. ಸೊ ಹೀಗಿರುವಾಗ ಒಂದು ತಂಡ ಒಂದಷ್ಟು ಜನರನ್ನ ಕೈ ಬಿಡುವ ಸಾಧ್ಯತೆ ಇದೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. IPL ಮತ್ತೊಂದು ಸೀಸನ್ಗೆ ನೀವು ಕಾಯ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆಗಳಿದೆ. ಈ ಸಲ ಒಂದು ಮೆಗಾ ಏನಂತಾರೆ ಆಡಿಷನ್ ಅನ್ಬೋದು ಅಥವಾ ಆಕ್ಷನ್ ಅನ್ಬೋದು. ಒಂಥರ ಆಡಿಷನ್ ಆಕ್ಷನ್ ಎರಡೂ ನಡೆಯುತ್ತೆ. ಒಂದು ಮೆಗಾ ಆಕ್ಷನ್, ಯಾವ ಟೀಮಲ್ಲಿ ಇದ್ದವ್ರು ಎಲ್ಲೆಲ್ಗೋ ಹೋಗ್ಬಿಡ್ತಾರೆ ಈ ಸಲ. ಸೊ ಹೀಗಿರುವಾಗ ಒಂದು ತಂಡ ಒಂದಷ್ಟು ಜನರನ್ನ ಕೈ ಬಿಡುವ ಸಾಧ್ಯತೆ ಇದೆ. ಅಟ್ ದ ಸೇಮ್ ಟೈಮ್ ಆಟಗಾರರು ಸಹಿತ ನನಗೆ ಈ ಟೀಮ್ ಬೇಡ ಅಂತ ಬೇರೆ ಟೀಮ್ಗೆ ಹೋಗೋ ಸಾಧ್ಯತೆ ಇದೆ. ಹೀಗಿರುವಾಗ RCB ತಂಡಕ್ಕೆ ಯಾರು ಬರಬೇಕು, RCB ತಂಡದ ಮುಂದಿನ ಭವಿಷ್ಯ ಏನು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಂದು ಸಿಹಿ ಸುದ್ದಿ ಬರ್ತಾ ಇದೆ. KL ರಾಹುಲ್ RCB ತಂಡವನ್ನು ಸೇರುವ ಸಾಧ್ಯತೆ ಇದೆ ಅಂತ. ಆ್ಯಂಡ್ ಮೋರೋವರ್ ಅವರೇ ತಂಡದ ಕ್ಯಾಪ್ಟನ್ ಆದರೂ ಆಗಬಹುದು ಅಂತ. ಫ್ಯಾಫ್ ಡು ಪ್ಲೆಸಿಸ್ಗೆ ಆಲ್ರೆಡಿ 40 ವರ್ಷ ಆಗಿದೆ. ಮೇನ್ ಸ್ಟ್ರೀಮ್ ಕ್ರಿಕೆಟ್ನಿಂದ ಹೊರಗಡೆ ಬಂದಿದ್ದಾರೆ. ಹೀಗಿರುವಾಗ RCBಯ ಕ್ಯಾಪ್ಟನ್ ಆಗಿ ಮುಂದಿನ ದಿನಗಳಲ್ಲಿ ಅವ್ರು ಮುಂದುವರಿಯೋದು ಕಷ್ಟ ಇರೋದ್ರಿಂದ RCBಗೆ ಒಬ್ಬ ಕೇಪಬಲ್ ಕ್ಯಾಪ್ಟನ್ ಬೇಕು. ಅದರಲ್ಲೂ ರಾಹುಲ್ ಸಾಕಷ್ಟು ಸಲ ಹೇಳಿದ್ದಾರೆ, ನನಗೆ ಹೋಮ್ ಟೌನಲ್ಲಿ ಆಡೋದು, ಹೋಮ್ ಟೀಮ್ಗೋಸ್ಕರ ಆಡೋದು ತುಂಬ ಇಷ್ಟ ಅಂತ. ಹೀಗಿರುವಾಗ ರಾಹುಲ್ ಒಬ್ಬ ಕನ್ನಡಿಗನಾಗಿ RCB ತಂಡ ಸಾಕಷ್ಟು ಮಿಸ್ ಮಾಡಿಕೊಂಡಿದೆ. ಒಬ್ಬ ಪ್ಲೇಯರ್ ಆಗಿಯೂ ಸಾಕಷ್ಟು ಮಿಸ್ ಮಾಡಿಕೊಂಡಿದೆ. ಅಟ್ ದ ಸೇಮ್ ಟೈಮ್ ಲಾಸ್ಟ್ ಟೈಮ್ IPLನಲ್ಲಿ ಅದರ ಸಂಜೀವ್ ಗೋಯಂಕಾ ಅಂತ LSG ಲಕ್ನೋ ಸೂಪರ್ ಜೈಂಟ್ಸ್ನ ಮಾಲೀಕ ಏನಿದ್ದಾರೆ, ಅವರು ಗ್ರೌಂಡಲ್ಲೇ ರಾಹುಲ್ ವಿರುದ್ಧವಾಗಿ ಮಾತಾಡಿ ಅದು ಬಹಳ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಅದಾದಮೇಲೆ ಅದನ್ನ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಅವ್ರವ್ರ ಮನೆಗೆ ಕರೆದ್ರು, ಡಿನ್ನರ್ ಕರೆದ್ರು, ಇವೆಲ್ಲ ಏನೋ ಆಯಿತು. ಬಟ್ ಅದು ರಾಹುಲ್ ಮೈಂಡಲ್ಲಿತ್ತು. ಹಾಗಾಗಿ ಈ ಸಲದ ಆಕ್ಷನ್ನಲ್ಲಿ ಅವರು LSG ತಂಡದಿಂದ ಹೊರಗಡೆ ಬರೋದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಹೀಗಿರುವಾಗ ಅವ್ರ ಆಕ್ಷನ್ಗೆ ಬಂದರೆ 100% KL ರಾಹುಲ್ಗೋಸ್ಕರ ಬಿಡ್ ಮಾಡುವ ಮೊದಲ ತಂಡವಾಗಿ RCB ಇದ್ದೇ ಇರುತ್ತೆ. ಯಾಕಂತಂದರೆ RCB ತಂಡಕ್ಕೆ ಒಬ್ಬ ಪ್ಲೇಯರ್ ಬೇಕು, ಅಟ್ ದ ಸೇಮ್ ಟೈಮ್ ಒಳ್ಳೆ ಕೀಪರ್ ಬೇಕು, ಅಟ್ ದ ಸೇಮ್ ಟೈಮ್ ಒಳ್ಳೆ ಕ್ಯಾಪ್ಟನ್ ಬೇಕು. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು RCB ತಂಡಕ್ಕೆ ರಾಹುಲ್ ಬರುವ ಸಾಧ್ಯತೆ ಇದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ವಿರಾಟ್ ಕೊಹ್ಲಿ ಅವರು ಸಹಿತ ಆಲ್ರೆಡಿ ಮೈನ್ ಸ್ಟ್ರೀಮ್ನ ಎಲ್ಲ ಕಪ್ಗಳನ್ನು ಹೊಡೆದಾ ಇತ್ತು. ಅವರೊಂದು IPL ಕಪ್ಪನ್ನು ನೋಡಬೇಕು ಅಂತಿದ್ದಾರೆ. ನನಗೆ ನಿಮಗೆ ಇಬ್ಬರಿಗೂ ಗೊತ್ತಿರೋ ಹಾಗೆ ಹೆಚ್ಚಂದ್ರೆ ಇನ್ನೊಂದು 2 ವರ್ಷ 3 ವರ್ಷ ವಿರಾಟ್ ಕೊಹ್ಲಿ ಅವರು RCBಗೋಸ್ಕರ ಆಡಬಹುದೇನು. ಒಂದೇ ತಂಡದಲ್ಲಿ ಇಷ್ಟು ವರ್ಷಗಳ ಕಾಲ ಆಡಿರುವ ಪ್ಲೇಯರ್ಸ್ಗಳಲ್ಲಿ ಕೊಹ್ಲಿ ಸಹ ಒಬ್ಬರು. RCBಗೋಸ್ಕರ ಸತತವಾಗಿ ಇಲ್ಲಿಯ ತನಕ RCB ಜೊತೆಗೆ ಇದು ಆಡ್ತಾ ಇದ್ದಾರೆ. ಬಟ್ ಕ್ಯಾಪ್ಟನ್ ಆಗಿ ಸಕ್ಸಸ್ ಆಗಲಿಲ್ಲ, ಕಪ್ ತಂದು ಕೊಡೋಕ್ಕಾಗಲಿಲ್ಲ, ಇವೆಲ್ಲ ಬೇಸರ ಇದೆ. ಅದರ ಆಚೆಗೆ KL ರಾಹುಲ್ ಈಗ ತಂಡದ ಒಳಗಡೆ ಬಂದು ಅದೃಷ್ಟ ಕುಲಾಯಿಸಬಹುದೇನು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಕರ್ನಾಟಕದ ಹುಡುಗ, ಕನ್ನಡದ ಹುಡುಗ KL ರಾಹುಲ್ ಬೆಂಗಳೂರು ತಂಡಕ್ಕೆ ಬರಬೇಕು, RCBಯಲ್ಲಿ ಆಡಬೇಕು, ಕಪ್ ಎತ್ತಬೇಕು, ಅದನ್ನು ಕೊಹ್ಲಿಗೆ ಗಿಫ್ಟ್ ಆಗಿ ಕೊಡಬೇಕು ಅನ್ನೋದು ನಿಮ್ಮೆಲ್ಲರ ಆಸೆ ಈಡೇರುವ ಸಾಧ್ಯತೆಗಳು ಕಾಣ್ತಾ ಇದೆ. ಅಟ್ ದ ಸೇಮ್ ಟೈಮ್ ರಿಷಬ್ ಪಂತ್ ಸಹಿತ RCB ಬಿಡ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇಶಾನ್ ಕಿಶನ್ ಸಹಿತ ಮುಂಬೈ ಟೀಮ್ ಬಿಟ್ಟು RCBಗೆ ಬಂದು ಜಾಯ್ನ್ ಆಗಬಹುದು, ಅಥವಾ ಜಾಯ್ನ್ ಆಗ್ಬೋದು ಇನ್ ದ ಸೆನ್ಸ್ ಆಕ್ಷನಲ್ಲಿ ಅವರನ್ನು ಪಿಚ್ ಮಾಡಬಹುದು ಅನ್ನುವ ಸಾಧ್ಯತೆ ಇದೆ. ಈ ಸಲ ಮೆಗಾ ಆಕ್ಷನ್ ಇರೋದ್ರಿಂದ ಬೆಂಗಳೂರು ಟೀಮನ್ನು ಸದೃಢವಾಗಿ ಬಲಿಷ್ಠವಾಗಿ ಕಟ್ಟುವ ಪ್ರಯತ್ನ ನಡೀತಾ ಇದೆ. ಆ ನಿಟ್ಟಿನಲ್ಲಿ KL ರಾಹುಲ್ RCB ತಂಡಕ್ಕೆ ಬರಲಿ, RCB ಕಪ್ಪನ್ನು ಎತ್ತಲಿ ಅನ್ನೋದು ನಮ್ಮ ಬಯಕೆ, ನಿಮ್ಮ ಬಯಕೆ, RCB ಫ್ಯಾನ್ಗಳ ಬಯಕೆ. ಪ್ರತಿ ಸಲನೂ ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ ಅಂತ ಹೇಳ್ತಿದ್ದೀವಿ. ಅಟ್ಲೀಸ್ಟ್ ಈ ಸಲನಾದ್ರೂ ಕಪ್ ನಮ್ದೇ ಅನ್ನೋ ಹಾಗೆ ಆಗಲಿ ಅನ್ನೋದು ನಮ್ಮ ಬಯಕೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.